freedom is my birthright and I shall never forgo it. ಸ್ವತಂತ್ರ ನನ್ನ ಒಂದು ಜನ್ಮ ಹಕ್ಕ, ಅದು ನಾನು ಯಾವಾಗಲೂ ಬಿಡುವುದಿಲ್ಲ. ಇವತ್ತು ನಾವು ಹೇಳಬೇಕು, ಮತ ಹಾಕುವುದು ನಮ್ಮ ಜನ್ಮ ಹಕ್ಕ. ವೋಟಿಂಗ್ ಇಸ್ ಅವರ್ ಬರ್ತ್ ರೈಟ್, ಮತ್ತು ನಾವು ಯಾವಾಗಲೂ ಅದು ಬಿಡಲಿಕ್ಕಿಲ್ಲ. ಒಬ್ಬ ಹೆಣ್ಮಗಳು ಒಂದು ಮಾತು ಹೇಳ್ತಾಳೆ ಜಾನಪದದಲ್ಲಿ, ಕರ್ರನೆ ಹೆಣ್ಣಂತ ಕಿರಿಕಿರಿ ಮಾಡಬೇಡವೋ, ಕರ್ರನೆ ಹೆಣ್ಣಂತ ಕಿರಿಕಿರಿ ಮಾಡಬೇಡವೋ, ಹರಕೊಳ್ಳೋ ನಿನ್ನ ಗುಳದಾಳಿ, ಹರಕೊಳ್ಳೋ ನಿನ್ನ ಗುಳದಾಳಿ, ನಾನಿನ್ನು ಸರ್ಕಾರದ ಮಗಳಾಗಿ ಇರ್ತೀನಿ ಅಂತ ಹೇಳ್ತಾಳೆ. ಅಂದರೆ ಸರ್ಕಾರ ನನಗೆ ತಾಯಿ ಹಾಗೆ, ನೀನು ಯಾವ್ಯಾವುದೋ ರೀತಿಯಲ್ಲಿ ನನಗೆ ಆ ಹೆಣ್ಣು ಅನ್ನೋದನ್ನು ನಾವಿಲ್ಲಿ ಇಡೀ ಜನಸಮೂಹ ಅಂತ ಭಾವಿಸ್ಕೋಬೇಕು. ಇವತ್ತು ಈ ರೀತಿಯಾಗಿ ತೊಂದರೆ ಕೊಟ್ಟಾಗ ಅವಳು ಏನು ಹೇಳ್ತಾಳೆ, ನೀನು ಬೇಕಾದ್ರೆ ನಿಂದು ಏನಿದೆ ತಗೊಂಡು ಹೋಗ್ಬಿಡು, ನಾನು ನನಗೆ ತಾಯಿಯಾಗಿ ಸಲ್ಲುವುದಕ್ಕೆ ಸರ್ಕಾರ ಇದೆ ಅಂತ ಹೇಳ್ತಾನೆ. ಆ ರೀತಿಯಲ್ಲಿ ಇವತ್ತು ಈ ಪ್ರಜಾಪ್ರಭುತ್ವದಲ್ಲಿ ನಾವು ನಂಬ್ಕೊಂಡಿರೋದು ನ್ಯಾಯಾಂಗವನ್ನು ಮತ್ತು ನಮ್ಮನ್ನು ಆಳುವ ಸರ್ಕಾರವನ್ನು. ಅವುಗಳೇ ನಮ್ಮ ಮಾತಿಗೆ ಕಿವಿಗೊಡದೇ ಇದ್ದರೆ ನಾವು ಅನಾಥರಾಗ್ತೀವಿ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಎದುರಿಗೆ ಕುಳಿತಿರುವ ಪ್ರೀತಿಯ ಬಂಧುಗಳೇ, ಇವತ್ತು ಈ SIR ವಿರೋಧಿ ಪ್ರತಿರೋಧ ಸಮಾವೇಶವನ್ನು ತಾವೆಲ್ಲ ಬಂದು ಯಶಸ್ವಿಗೊಳಿಸ್ತಾ ಇದ್ದೀರಾ. ಬಂಧುಗಳೇ, ಇವತ್ತು ನಾವು ತುಂಬ ಸಂಕಷ್ಟದಲ್ಲಿದ್ದೀವಿ. ಯಾರಿಗೆ ಹೇಳಬೇಕು ನಾವು ಇದನ್ನು? ಈ ಒಂದು ಗೊಂದಲವನ್ನು ಉಂಟು ಮಾಡಿರೋರು ಯಾರು? ಚುನಾವಣಾ ಅಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾಡಿದ್ರಾ, ಅಥವಾ ಕೇಂದ್ರ ಸರ್ಕಾರದ ಹೊಣೆ ಜಾಸ್ತಿ ಇದೆಯಾ, ಅಥವಾ ಕರ್ನಾಟಕ ಸರ್ಕಾರದ ಒಂದು ಅಲಕ್ಷ್ಯವೇ ಇದಕ್ಕೆ ಏನಾರ ಕಾರಣವಾ, ಅಥವಾ ನಾವು ಜನಸಾಮಾನ್ಯರು ಇದನ್ನು ಏನೂ ಗಮನಿಸದೆ ಏನಾರು ಹಾಕ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ ಅಂತ ನಾವು ಸುಮ್ಮನೆ ಕೂತಿರೋರು ನಾವುಗಳ ಯಾರು? ಈ ಪ್ರಶ್ನೆಯನ್ನು ಇವತ್ತು ನಾವು ಹಾಕ್ಕೋಬೇಕಾಗಿದೆ. ಇವತ್ತು ಬಹಳ ಹಿರಿಯರು, ಬಹಳ ಉನ್ನತ ಮಟ್ಟದ ಜನಗಳೆಲ್ಲ ಇಲ್ಲಿ ಬಂದಿದ್ದಾರೆ ಅಂದರೆ ಎಲ್ಲರ ಮನಸ್ಸಿಗೂ ಇದು ತಟ್ಟಿದೆ ಅಂತ ಅರ್ಥ. ತಾವೆಲ್ಲ ಕೂಡ ಬಹುಶಃ ನಿಮ್ಮಲ್ಲಿಂದ ಒಬ್ಬೊಬ್ಬರು ಮಾತಾಡಿಸ್ಬೇಕು. ಅಶೋಕ್ ಅವರೇ, ಈಗ ನಾವುಗಳೇ ಮಾತಾಡೋದಕ್ಕಿಂತಲೂ ಅಲ್ಲಿರೋವಂಥ ಜನಗಳಲ್ಲಿ ಒಬ್ರಿಗಿಬ್ಬರಿಗೆ ಕರೆಸಿ ಅವ್ರು ಏನು ಅರ್ಥ ಮಾಡ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಏನು ಪರಿಹಾರ ಹೇಳ್ತಾರಾ ಅನ್ನೋದನ್ನು ಕೂಡ ಮಂತ್ರಿಗಳು ಬರೋ ತನಕ ತಾವು ಅದನ್ನು ಕೂಡ ಮಾಡಬಹುದು. ಯಾಕೆಂದರೆ ಪ್ರತಿಯೊಂದು ಮನೆಗೂ ಕೂಡ ಈ ವಿಷಯ ಮುಟ್ಟಬೇಕಾಗಿದೆ. ನಮ್ಮ ಮತ ಮೊದಲು ಬಹಳ ಸುಲಭ ಇತ್ತು, ಮತದಾನ ಅನ್ನುವಂಥದ್ದು ಮಹಾದಾನ, ಅದನ್ನು ನಾವು ಮಾಡಬೇಕು ಅನ್ನುವಂಥದ್ದು ಅಷ್ಟೇ ಸಮಸ್ಯೆ ಇತ್ತು. ಕೆಲವರು ಅದರ ಬಗ್ಗೆ ಅದರ ಮಹತ್ವ ಅರ್ಥ ಮಾಡ್ಕೊಂಡಿರಲಿಲ್ಲ. ಆದರೆ ಇವತ್ತು ಮತದಾನದ ಮಹತ್ವವನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಆದರೆ ಮತ ಹಾಕುವಂಥ ಸಂದರ್ಭದಲ್ಲಿ ನಮಗೆ ಅಡ್ಡಿಪಡಿಸುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ನಮಗೆ ಕೇಳಬಾರದ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ನಮಗೆ ಏನು ನಮ್ಮ ಹತ್ರ ಇಲ್ವೋ, ಬಡವರಿದ್ದೀವೋ, ಈಗ ಅತ್ಯಂತ ಕಡು ಬಡವರ ಹತ್ರ ಹಲವಾರು ಅವ್ರು ಕೇಳೋವಂಥ ಯಾವುದೇ ಸೌಲಭ್ಯ ಇರೋದಿಲ್ಲ. ಅಂಥ ಹೊತ್ತಿನಲ್ಲಿ ನೀನು ಮತದಾನಕ್ಕೆ ಯೋಗ್ಯನಲ್ಲ, ನೀನು ಮತ ಹಾಕುವ ಹಕ್ಕಿಲ್ಲ ಅನ್ನೋವಂಥ ಒಂದು ಇದನ್ನು ಮಾಡ್ತಾ ಇದ್ದಾರೆ. ಹಾಗೆ ತಡೆಗಟ್ಟೋದ್ರಿಂದ ಆ ಮನುಷ್ಯ ಮತ್ತೆ ಈ ನಾಗರಿಕ ಸಮಾಜದಲ್ಲಿ ಒಬ್ಬ ನಾಗರಿಕನಾಗಿ ತನ್ನ ಹಕ್ಕನ್ನು ಪ್ರತಿಪಾದಿಸೋದಕ್ಕೆ ಅವನು ಸಮರ್ಥನಾಗೋದಿಲ್ಲ. ಅವನು ಏನಕ್ಕೂ ಇರಲಾರ್ದಂಗಾಗಿ ಅವನೊಬ್ಬ ಪ್ರಾಣಿಯ ರೀತಿಯಲ್ಲಿ ಜೀವನ ಮಾಡಬೇಕಾಗತ್ತೆ. ಇಂಥ ಒಂದು ಭಯಂಕರ ಸನ್ನಿವೇಶದಲ್ಲಿ ನಾವು ಎಷ್ಟು ಅಲರ್ಟ್ ಅಂದರೆ ಅದ್ರ ಬಗ್ಗೆ ಕಳಕಳಿಯನ್ನು ಹೊಂದಿರಬೇಕಂದ್ರೆ, ಇದು ನಮ್ಮ ಒಬ್ಬರ ಸಮಸ್ಯೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಮನೆಯ ಸಮಸ್ಯೆ ಅನ್ನೋದನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕೇ ಈ ಸಂಘಟನೆಕಾರರು ಇವತ್ತೇನು ಇದನ್ನು ಆಯೋಜಿಸಿದ್ದಾರೆ, ಇವರು ತುಂಬ ಕಡೆ ಇಡೀ ಕರ್ನಾಟಕದಲ್ಲಿ ಸುತ್ತಿ ತಂಡಗಳು ಮಾಡಿ ನಾನಾ ರೀತಿಯ ಕಷ್ಟವನ್ನು ಅನುಭವಿಸಿ, ಬಿಸಿಲು ಮಳೆ ಚಳಿ ಗಾಳಿ ಯಾವುದನ್ನು ಪರಿಗಣಿಸದೆ ಉಪವಾಸ ಇರ್ತಾರೋ ಉಳ್ತಾರೋ ಏನು ಮಾಡ್ತಾರೋ, ಒಟ್ಟಿನಲ್ಲಿ ಈ ಹಂತಕ್ಕೆ ಇವತ್ತು ಇಷ್ಟು ದೊಡ್ಡ ಪ್ರಮಾಣದ ಒಂದು ಸಭೆಯನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ನಿಜವಾಗಿಯೂ ಇವರು ಯಾರ್ಯಾರು ಹೆಸರು ಹೇಳಿದ್ದಾರೆ, ಸಾಹಿತಿಗಳು ಮತ್ತು ರಾಜಕಾರಣಿಗಳು ಮತ್ತು ಉನ್ನತ ಹುದ್ದೆಯಲ್ಲಿರುವಂಥವರು ಪ್ರತಿಯೊಬ್ಬರೂ ಕೂಡ ಇದಕ್ಕೆ ಸ್ಪಂದಿಸಬೇಕಾಗಿದೆ, ಬರಬೇಕಾಗಿದೆ, ಇದಕ್ಕೆ ಪರಿಹಾರ ಕಂಡುಕೋಬೇಕಾಗಿದೆ. ನಾವು ಇದು ಅಲ್ಲದಿದ್ದರೆ ಇದು ಇಷ್ಟು ಮಾಡಿದ್ದೆಲ್ಲ ಇವರು ಇಷ್ಟು ತಂಡಗಳು ಹೊರಟು ಇವತ್ತಿಲ್ಲಿ ಸೇರಿ ಇಷ್ಟು ಮಾಡ್ತಿರೋವಂಥ ಕೆಲಸಕ್ಕೆ ಅರ್ಥನೇ ಇಲ್ಲದಂಗಾಗುತ್ತೆ. ಪತ್ರಕರ್ತ ಬಂಧುಗಳು ಬಹಳ ಸ್ಪಂದಿಸ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ ಪತ್ರಿಕೆಗಳಲ್ಲಿ. ಕೆಲವರು ಮಾತ್ರ ಒಂದು ಮೂಲೆಯಲ್ಲೆಲ್ಲೋ ಒಂದು ಸ್ವಲ್ಪ ಹಾಕ್ತಾರೆ, ಅವರಿಗೆ ಅವ್ರದ್ದೇ ಆದಂಥ ಸಮಸ್ಯೆಗಳಿರ್ಬೋದು. ಆದರೆ ನಾಲ್ಕನೇ ಸ್ತಂಭವಾದಂಥ ಕಾರ್ಯಾಂಗ, ಶಾಸಕಾಂಗ ಮತ್ತು ಈ ಪತ್ರಿಕಾ ರಂಗ ಏನಿದೆ, ಈ ಒಂದು ಪತ್ರಿಕಾ ರಂಗಕ್ಕೆ ಹೆಚ್ಚಿನ ಜವಾಬ್ದಾರಿ ಇದೆ ಈ ವಿಷಯದಲ್ಲಿ ಅಂತ ನಾನಾದರೂ ಭಾವಿಸಿದ್ದೀನಿ. ಯಾಕೆಂದರೆ ಈ ಮೀಡಿಯಾಗಳು, ಮಾಧ್ಯಮಗಳು ಇದನ್ನು ಹೇಗೆ ಬೇಕಾದರೂ ಬಣ್ಣಿಸ್ಬೋದು.
ಯಾವ ರೀತಿ ಬೇಕಾದ್ರೂ ಯಾವ ದಿಕ್ಕಿಗೆ ಬೇಕಾದ್ರೂ ತಗೊಂಡೋಗ್ಬೋದು. ಆದರೆ ಸರಿಯಾದ ಮಾರ್ಗದಲ್ಲಿ ಅವರು ತಗೊಂಡೋಗಿದ್ದೆ ಆದರೆ ಜನಗಳು ಗ್ರಾಮದ ಹಳ್ಳಿಯ ಮೂಲೆ ಜನಗಳಿಗೂ ಕೂಡ ಇದರ ಒಂದು ಏನು ತೊಂದರೆ ಆಗ್ತಾ ಇದೆ, ನಮಗೆ ಎಂಥ ಗಂಡಾಂತರದಲ್ಲಿ ಸಿಕ್ಕೊಂಡಿದ್ದೀವಿ ಅನ್ನೋದು ಅರ್ಥ ಆಗ್ತದೆ. ಆದ್ದರಿಂದ ಇವತ್ತು ಮಾಧ್ಯಮಗಳು ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು. ಸರ್ಕಾರ ಇವತ್ತು ಏನು ಹೇಳುತ್ತೆ, ನಾವು ಸಂಜೆ ಆದರೂ ಯಾರು ಎದ್ದು ಹೋಗಬಾರ್ದು, ಅವ್ರು ಬರಬೇಕು, ಬಂದು ಇದಕ್ಕೆ ನಾವು ಈ ರೀತಿಯಿಂದ ನಿಮ್ಮನ್ನು ಈ ಸಮಸ್ಯೆನ ನಾವು ಬಗೆಹರಿಸ್ತೀವಿ ಅಂತ ಅವರು ಮಾತು ಕೊಡಬೇಕು. ಯಾಕೆಂದರೆ ಸರ್ಕಾರ ತಾಯಿ ಇದ್ದಂಗೆ, ಸರ್ಕಾರಕ್ಕೆ ಒಂದು ಇದಿದೆ, ಬೆಲೆ ಇದೆ. ಏನಂದರೆ ಒಂದು ಮಾತಿದೆ, ಒಬ್ಬ ಹೆಣ್ಮಗಳು ಒಂದು ಮಾತು ಹೇಳ್ತಾಳೆ ಜಾನಪದದಲ್ಲಿ, ಕರ್ರನೇ ಹೆಣ್ಣಂತ ಕಿರಿಕಿರಿ ಮಾಡಬೇಡವೋ, ಕರ್ರನೇ ಹೆಣ್ಣಂತ ಕಿರಿಕಿರಿ ಮಾಡಬೇಡವೋ, ಹರಕೊಳ್ಳೋ ನಿನ್ನ ಗುಳದಾಳಿ ನಾನಿನ್ನು ಸರ್ಕಾರದ ಮಗಳಾಗಿ ಇರ್ತೀನಿ ಅಂತ ಹೇಳ್ತಾಳೆ. ಅಂದರೆ ಸರ್ಕಾರ ನನಗೆ ತಾಯಿ ಹಾಗೆ, ನೀನು ಯಾವ್ಯಾವುದೋ ರೀತಿಯಲ್ಲಿ ನನಗೆ ಆ ಹೆಣ್ಣು ಅನ್ನೋದನ್ನು ನಾವಿಲ್ಲಿ ಇಡೀ ಜನಸಮೂಹ ಅಂತ ಭಾವಿಸ್ಕೋಬೇಕು. ಇವತ್ತು ಈ ರೀತಿಯಾಗಿ ತೊಂದರೆ ಕೊಟ್ಟಾಗ ಅವಳು ಏನು ಹೇಳ್ತಾಳೆ, ನೀನು ಬೇಕಾದ್ರೆ ನಿಂದು ಏನಿದೆ ತಗೊಂಡು ಹೋಗ್ಬಿಡು, ನನಗೆ ತಾಯಿಯಾಗಿ ಸಲ್ಲುವುದಕ್ಕೆ ಸರ್ಕಾರ ಇದೆ ಅಂತ ಹೇಳ್ತಾಳೆ. ಆ ರೀತಿಯಲ್ಲಿ ಇವತ್ತು ಈ ಪ್ರಜಾಪ್ರಭುತ್ವದಲ್ಲಿ ನಾವು ನಂಬ್ಕೊಂಡಿರೋದು ನ್ಯಾಯಾಂಗವನ್ನು ಮತ್ತು ನಮ್ಮನ್ನು ಆಳುವ ಸರ್ಕಾರವನ್ನು. ಅವುಗಳೇ ನಮ್ಮ ಮಾತಿಗೆ ಕಿವಿಗೊಡದೇ ಇದ್ದರೆ ನಾವು ಅನಾಥರಾಗ್ತೀವಿ. ಈ ಪ್ರಜಾಪ್ರಭುತ್ವದಲ್ಲಿ ನಮಗೆ ಸರ್ಕಾರದ ಒಂದು ಬೆಂಬಲ ಬೇಕು, ಸರ್ಕಾರಕ್ಕೆ ನಮ್ಮ ಬೆಂಬಲ ಬೇಕು. ಎಲ್ಲಿ ಪ್ರಜೆಗಳು ಪ್ರಾಮಾಣಿಕರಾಗಿರ್ತಾರೋ ಅಲ್ಲಿ ಸರ್ಕಾರವೂ ಪ್ರಾಮಾಣಿಕವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಿ ಪ್ರಜೆಗಳು ಭ್ರಷ್ಟರಾಗ್ತಾರೋ, ನೀಚರಾಗ್ತಾರೋ, ಕ್ರೂರಿಗಳಾಗ್ತಾರೋ ಆಗ ಸರ್ಕಾರದಲ್ಲಿಯೂ ಅಂಥವರೇ ಜನ ಬರ್ತಾರೆ. ಆದ್ರಿಂದಲೇ ನಮ್ಮ ಪ್ರಾಮಾಣಿಕತೆ ಗಟ್ಟಿ ಇದ್ದರೆ ನಾವು ಎಲ್ಲರನ್ನೂ ಕೂಡ ಕೇಳೋದಕ್ಕೆ ನಮಗೆ ಒಂದು ವಾಯ್ಸ್ ಇರುತ್ತೆ, ಧ್ವನಿ ಇರುತ್ತೆ. ಆ ಧ್ವನಿಯನ್ನು ನಾವು ಕಳ್ಕೋಬಾರ್ದು. ನಾವು ಪ್ರಾಮಾಣಿಕರಾಗಿದ್ದು ನಮ್ಮನ್ನು ಸಲುವಂಥ ಸರ್ಕಾರವನ್ನು ಕೂಡ ನಾವು ಇವತ್ತು ಉಳಿಸ್ಕೋಬೇಕಾಗಿದೆ, ಪೋಷಣೆ ಮಾಡಬೇಕಾಗಿದೆ. ಅದರಿಂದ ನಮ್ಮ ಒಂದು ಜೀವನವನ್ನು ಸರಿಯಾದ ಸುಗಮವಾದ ರೀತಿಯಲ್ಲಿ ನಡೆಯೋದಕ್ಕೆ ನಾವು ನಮ್ಮನ್ನು ನಾವೇ ಕಾಪಾಡ್ಕೋಬೇಕಾಗಿದೆ. ಆದ್ರಿಂದಲೇ ಸಂವಿಧಾನ ಏನಿದೆ ಆ ಸಂವಿಧಾನದ ಪ್ರಕಾರ ಇವತ್ತು ನಡ್ಕೊಳ್ತಾ ಇದ್ದೀವಿ. ಇಲ್ಲಿ ಇವತ್ತು ನಮಗೆಲ್ಲರಿಗೂ ಕೂಡ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ತಮಗೆಲ್ಲರಿಗೂ ವಿಷಯ ಗೊತ್ತಿದ್ರೂ ಕೂಡ ನಾವು ಮತ್ತೆ ನೆನಪು ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ಬೆಂಬಲ ಸದಾ ಇರುತ್ತೆ ಅನ್ನೋ ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ವೇದಿಕೆ ಮೇಲೆ ಹಾಜರಿದಂಥ ಎಲ್ಲ ಗಣ್ಯರೇ, ಧರ್ಮದ ಅಧಿಕಾರಿಗಳೇ, ಸಾರ್ವಜನಿಕರೇ ಹಾಗೂ ನನ್ನ ವಿಶೇಷ ಈ ಕಾರ್ಯಕ್ಕೆ ಬಂದಂಥ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಭಾಳ ಸಂತೋಷದಿಂದ ನಾನು ಕೂಡ ಈ ಕಾರ್ಯಕ್ರಮ ಬಂದಿದ್ದೇನೆ. ಮತ್ತು ನಾನು ತಿಳಿದ ಪ್ರಕಾರ ಇದು ಒಂದು ರಾಜಕೀಯ ಅಥವಾ ರಾಜಕಾರಣಿಗಳ ಒಂದು ಸಮ್ಮೇಳನ ಅಲ್ಲ, ಆದರೆ ಸಾರ್ವಜನಿಕರ, ವಿಶೇಷವಾಗಿ ದೇಶ ಪ್ರೇಮಿಗಳ, ದೇಶಭಕ್ತರ ಮತ್ತು ಸಂವಿಧಾನಕ್ಕೆ ಗೌರವ ಕೊಡುವಂಥ ಎಲ್ಲ ಜನರ ಈ ಸಭೆ ಆಗಿದೆ. ಈ ಕಾರ್ಯಕ್ರಮಕ್ಕೆ ನಾವು SIR ಅಥವಾ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ರೋಲ್ಸ್ ಅಂದ್ಕೊಂಡು ಇದರ ಮಾಹಿತಿ ಕೊಡಲಿಕ್ಕೆ, ಜಾಗರಣೆ ಕೊಡಲಿಕ್ಕೆ ಕರೆದಿದ್ದೇವೆ. ಮತ್ತು SIR ಸರ್, ಇಂಗ್ಲೀಷ್ನಲ್ಲಿ ಸರ್ ಅಂದರೆ ನಾವು ಹಿರಿಯರಿಗೆ, ನಮ್ಮ ವಿದ್ಯಾವಂತರಿಗೆ, ನಮ್ಮ ರಾಜಕಾರಣಿಗಳಿಗೆ ನಾವು ಕೈ ಜೋಡಿಸ್ಕೊಂಡು ನಮಸ್ಕರಿಸುವಂಥ ಒಂದು ಶಬ್ದ SIR ಅಂತೇವೆ, ಸರ್. ಅದೇ ರೀತಿಯಲ್ಲಿ ಇವತ್ತು ನಾವು ಕೈಗೊಂಡಂಥ ಒಂದು ಕಾರ್ಯಕ್ರಮ ಅಥವಾ SIR ಕಾರ್ಯಕ್ರಮ ಒಂದು ದೇಶ ಕಾರ್ಯಕ್ರಮ, ದೇಶದಲ್ಲಿ ಚುನಾವಣೆಯನ್ನು ಶುದ್ಧಪಡಿಸಲು ಮಾಡಿದಂಥ ಒಂದು ಕಾರ್ಯಕ್ರಮ. ನಾವು ಕೂಡ ಬದ್ಧರಾಗಿದ್ದೇವೆ ಮತ್ತು ಸರ್ಕಾರ ಎಲ್ಲ ಯೋಜನೆಗಳಿಗೆ ನಾವು ಕೂಡ ಬಲ ಕೊಡುತ್ತೇವೆ, ಸಹಕಾರ ಕೊಡ್ತೇವೆ ಅಂದ್ಕೊಂಡು ನಾವು ಬಂದಿದ್ದೇವೆ. ಯಾವುದೂ ರೀತಿಯಲ್ಲಿ ಈ ಚುನಾವಣೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು, ಎಲ್ಲರ ಹೆಸರಿಟ್ಟು ಎಲ್ಲರೂ ಮತದಾರರಿರಬೇಕು ಅಂದ್ಕೊಂಡು ನಮ್ಮದು ಕೂಡ ಒಂದು ಆಶೆ. ಯಾವುದೋ ಒಂದು ದೂರದೇಶದಿಂದ ಕೆಲವರಿಗೆ ಬಿಡುವುದು, ಕೆಲವರು ಹೆಸರು ತೆಗೆಯುವುದು, ಕೆಲವರು ಜಾತಿ ಜನರಿಗೆ, ಒಂದು ಸಮುದಾಯದ ಜನರಿಗೆ ಹೊರಗಿಡುವುದು ಸರಿಯಲ್ಲ. ಅದೇ ರೀತಿಯಲ್ಲಿ ನಾವು ಕೂಡ ಬದ್ಧರಾಗಿದ್ದೇವೆ. ನಮ್ಮ ಹೆಸರು ಒಳ್ಳೆಯ ರೀತಿಯಲ್ಲಿ ಬರಲಿಕ್ಕೆ ಎಲ್ಲ ಥರದ ಸಹಕಾರ, ಎಲ್ಲ ಥರದ ಕಾಗದ ಪತ್ರಗಳು, ಡಾಕ್ಯುಮೆಂಟ್ಸ್ ಕೊಡುವುದು ನಮ್ಮ ಕರ್ತವ್ಯ. ನಾನು ಕೇಳಿದ ಪ್ರಕಾರ ಸುಮಾರು 12 ಡಾಕ್ಯುಮೆಂಟ್ಸ್
ನಮಗೆ ಬೇಕಾಗಿದೆ. ಅದನ್ನು ಈಗಲೇ ತಯಾರಿ ಮಾಡಿ ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಸರ್ಕಾರಿ ಅಥವಾ ನಮ್ಮ ಯಾರು ನಮ್ಮಲ್ಲಿ ಬರ್ತಾರೆ ಮನೆ ಸಮೀಕ್ಷೆ ಮಾಡಲಿಕ್ಕೆ ಬರ್ತಾರೆ ಅವರಿಗೆ ಕೊಡಲಿಕ್ಕೆ ನಾವು ಕೂಡ ತಯಾರಿರಬೇಕು. ಆ ಡಾಕ್ಯುಮೆಂಟ್ಸ್ ಇಲ್ಲದೆ, ಆ ಕಾಗದ ಪತ್ರ ಇಲ್ಲದೆ, ಗುರುತಿನ ಚೀಟಿ ಇಲ್ಲದೆ ನಾನು ವೋಟರ್ ಆಗ್ತೇನೆ ಅಂದ್ಕೊಂಡು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಈ ರೀತಿಯಲ್ಲಿ ಸರ್ಕಾರಕ್ಕೆ ನಾವು ಕೂಡ ಬೆಂಬಲಿಸುವೆವು ಮತ್ತು ಸರ್ಕಾರ ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವು ಕೂಡ ಬದ್ಧರಾಗಿದೆ ಅಂದ್ಕೊಂಡು ನಾವು ಹೇಳ್ತೇವೆ. ಆದರೆ ಯಾವುದೇ ರೀತಿಯಲ್ಲಿ ಈ ಕಾರ್ಯಕ್ರಮ ಮುಖಾಂತರ ಕೆಲವರ ಹೆಸರು ತೆಗೆಯುವುದು, ಕೆಲವರ ಹೆಸರು ಬಿಡುವುದು, ಕೆಲವರಿಗೆ ಅಷ್ಟೇ ನಾವು ಆರಿಸ್ಕೊಂಡು ಬರುವುದು ಅದು ಸರಿಯಲ್ಲ. ಲೋಕಮಾನ್ಯ ತಿಲಕ್ 1915ನೇ ಇಸ್ವಿಯಲ್ಲಿ ತಮ್ಮ ಭಾಷಣ ಮಾಡುವಾಗ ಒಂದು ಮಾತು ಹೇಳಿದರು ಇಂಗ್ಲೀಷ್ದಲ್ಲಿ, ಫ್ರೀಡಮ್ ಇಸ್ ಮೈ ಬರ್ತ್ ರೈಟ್ ಆ್ಯಂಡ್ ಐ ಶಾಲ್ ನೆವರ್ ಫಾರ್ಗೋ ಇಟ್. ಸ್ವತಂತ್ರ ನನ್ನ ಒಂದು ಜನ್ಮ ಹಕ್ಕ, ಅದು ನಾನು ಯಾವಾಗಲೂ ಬಿಡುವುದಿಲ್ಲ. ಇವತ್ತು ನಾವು ಹೇಳಬೇಕು, ಮತ ಹಾಕುವುದು ನಮ್ಮ ಜನ್ಮ ಹಕ್ಕ. ವೋಟಿಂಗ್ ಇಸ್ ಅವರ್ ಬರ್ತ್ ರೈಟ್. ಮತ್ತು ನಾವು ಯಾವಾಗಲೂ ಅದು ಬಿಡಲಿಕ್ಕಿಲ್ಲ. ಮತ್ತು ಆ ಕಾರಣಕ್ಕೆ ನಾವು ಎಲ್ಲರಿಗೆ ಕರ್ಕೊಂಡು ಈ ವಿಷಯ ಮಾಹಿತಿ ಸಮೀಕ್ಷೆ ಕೊಟ್ಟು ಪ್ರತಿಯೊಂದು ಸಮುದಾಯದಲ್ಲಿ, ಪ್ರತಿಯೊಂದು ಕೇರಿಯಲ್ಲಿ, ಪ್ರತಿಯೊಂದು ಊರಿನಲ್ಲಿ ನಾವೆಲ್ಲರೂ ಈ ನಮ್ಮ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ತಯಾರಾಗಬೇಕು ಅಂದ್ಕೊಂಡು ನಾವು ಕೇಳಿಕೊಳ್ಳುವುದು. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದು ನನಗೂ ಕೂಡ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಕಾರ್ಯಕ್ರಮ ಇದ್ದ ಕಾರಣ ನಾನು ಹೋಗಬೇಕಾದ ಕಾರಣ ನನಗೆ ಮೊದಲೇ ಭಾಷಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ನಾನು ನಿಮಗೆಲ್ಲರಿಗೂ ಮತ್ತು ಸಂಯೋಜಕರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಗಾಡ್ ಬ್ಲೆಸ್ ಯು. ಅದು ದೋಷಪೂರಿತ ಅಂತ ಈಗಾಗಲೇ ಸಾಬೀತಾಗಿದೆಯೋ ಅದನ್ನು ಈ SIR ಅನ್ನುವ ಪ್ರಕ್ರಿಯೆಯನ್ನು, ಅಲ್ಲಿರುವ ದೋಷಪೂರಿತ ವಿವರಗಳನ್ನು ದಯಮಾಡಿ ಕೂಡಲೇ ನಿಲ್ಲಿಸಬೇಕು ಅನ್ನುವುದು ಮೊದಲ ಬೇಡಿಕೆ. ಸರ್ಕಾರ, ವಿಶೇಷವಾಗಿ ಕರ್ನಾಟಕ ಸರ್ಕಾರ, ಈ ನಾಡಿನಲ್ಲಿರುವ ಪ್ರತಿಯೊಬ್ಬ ಮತದಾರರಿಗೂ ಅವರು ಇಲ್ಲಿಯವರು ಅಂತ ಸಾಬೀತುಪಡಿಸುವಂತಹ ಏನೇನು ದಾಖಲೆಗಳನ್ನು ಒದಗಿಸಬೇಕೋ ಆ ದಾಖಲೆಗಳನ್ನು ಒದಗಿಸುವುದಕ್ಕೆ ಬೂತುವಾರು ಜನಗಳನ್ನು ಜೋಡಿಸಿ ಪ್ರತಿಯೊಬ್ಬ ಮತದಾರ ಅವನ ಹಕ್ಕನ್ನು ಚಲಾಯಿಸುವ ಹಾಗೆ ಮಾಡಬೇಕಾದ್ದು ಇವತ್ತು ಆಳ್ತಾ ಇರುವ ಸರ್ಕಾರದ ದೊಡ್ಡ ಜವಾಬ್ದಾರಿ ಅಂತ ತಿಳಿಸ್ತಾ, ಯಾವುದೇ ಚುನಾವಣಾ ಪ್ರಕ್ರಿಯೆ ಮತದಾರರನ್ನು ಒಳಗೊಳ್ಳುವ ಹಾಗಿರಬೇಕು. ಮತದಾರರನ್ನು ಆ ಪಟ್ಟಿಯಿಂದಲೇ ತೆಗೆಯುವಂತಹ ಪ್ರಕ್ರಿಯೆ ಇದ್ದರೆ ಅಂಥದ್ದನ್ನು ದಯಮಾಡಿ ಸರಿಪಡಿಸಿ ಎಲ್ಲರನ್ನ ಒಳಗೊಳ್ಳುವ ಹಾಗೆ ಮಾಡಬೇಕು ಅಂತ ಅತ್ಯಂತ ಚುಟುಕಾದ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.